ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸೌತೆಕಾಯಿದು ಒಂದು ಸ್ನ್ಯಾಕ್ ಮಾಡೋದು ತೋರಿಸ್ತೀನಿ. ಫಸ್ಟ್ಗೆ ಒಂದು ಸೌತೆಕಾಯಿ, 2 ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಅಷ್ಟೇ. ಇದಕ್ಕೆ ಈಗ ಫಸ್ಟು ಒಂದು ಸೌತೆಕಾಯಿ ಹೆಚ್ಕೊಂಬಿಡೋಣ ಫ್ರೆಂಡ್. ಇದು ಸಿಪ್ಪೆ ಬೇಕಾದರೆ ತಕ್ಕೊಬೋದು. ನಾನು ಇದು ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಬೇಕಾದರೆ ತಕ್ಕೋಬೋದು. ನಾನು ಸಿಪ್ಪೆ ತೆಗಿತಾ ಇಲ್ಲ. ನಾನು ಸಾಮಾನ್ಯವಾಗಿ ಇದಕ್ಕೆಲ್ಲ ಸೌತೆಕಾಯಿಗೆಲ್ಲ ನಾನು ಸಿಪ್ಪೆ ತೆಗಿಯೋದಿಲ್ಲ, ಹಾಗೆ ಉಪಯೋಗಿಸ್ತೀನಿ. ಹಾಗೆ ಉಪಯೋಗಿಸಿದ್ರೆ ಒಳ್ಳೆಯದು ಅಂತಾರೆ. ಅದರಿಂದ ಫ್ರೆಂಡ್ಸ್ ಎಲ್ಲ ಸಣ್ಣ ಸ್ವಲ್ಪ ಹೆಚ್ಕೊಂಬಿಡೋಣ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಖಾರವಾಗಿ ಮಳೆಗಾಲದಲ್ಲೂ ತಿನ್ಬೋದು, ಬೇಸಿಗೆಯಲ್ಲೂ ತಿನ್ಬೋದು, ಯಾವ ಸೀಸನಲ್ಲಾದರೂ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದು ಈಗ ಮಿಕ್ಸಿ ಮಾಡ್ಕೋಬೇಕು. ಇದು ಖಾರ ನಾವು ಈಗ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಸಾಲ್ಟು. ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಸಾಲ್ಟ್ ಇದ್ದರೆ ಅದು ಹಾಕ್ಬೋದು ಫ್ರೆಂಡ್. ಮತ್ತು ನಿಂಬೆಹಣ್ಣು ಇದಕ್ಕೆ ಹಾಕ್ಕೊಬಿಡ್ತೀನಿ. ಮಿಕ್ಸಿ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಖಾರ ರೆಡಿಯಾಗಿದೆ ನೋಡಿ, ಈ ಥರ ಆಗಿದೆ. ಈಗ ಇದು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಇಟ್ಕೊಂಬಿಡಿ. ಖಾರನ ಈಗ ಸೌತೆಕಾಯಿಗೆ ಹಾಕೋಣ ಫ್ರೆಂಡ್ಸ್. ಈ ಖಾರ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಸೌತೆಕಾಯಿ ಇದ್ದಾಗ ಯಾವಾಗ ಬೇಕಾದರೂ ಹಾಕ್ಬಿಟ್ಟು ಮಾಡ್ಕೊಂಡು ತಿನ್ಬೋದು. ಬನ್ನಿ ಈಗ ಎಲ್ಲ ಕಲಿಸ್ಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಬಾಯಿ ಕೆಟ್ಟೋದಾಗ, ಜ್ವರ ಬಂದಾಗ ಇದೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಬಾಯಿಗೆ ರುಚಿ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಒಂದು 5-6 ಕಾಳು ಮೆಣಸು ಹಾಕಬೇಕು ಫ್ರೆಂಡ್ಸ್. ಇದು ಮಿಕ್ಸಿಯಲ್ಲಿ ಹಾಕಿದ್ರೆ ತುಂಬ ಪೌಡ್ರ್ ಆಗಿಬಿಡುತ್ತೆ, ನೈಸ್ ಆಗಿಬಿಡುತ್ತೆ. ನಾನು ಇವಾಗ ಇದನ್ನು ಕುಟಾಣಿಯಲ್ಲಿ ಕುಟ್ಕೊಂಡು ಹಾಕ್ತಾಯಿದ್ದೀನಿ. ಇಷ್ಟು ಸಾಕು. ಒಂದು ಸ್ವಲ್ಪ ಇಷ್ಟೇ ಫ್ರೆಂಡ್ಸ್. ಇದನ್ನು ತಿಂತಾಯಿದ್ರೆ ಮಾತ್ರ ಎಷ್ಟು ತಿಂದರೂ ಬೇಕಾದರೂ ಸಾಕಾಗೋದಿಲ್ಲ. ಇದು ತಿಂದಾದಮೇಲೆ ಮತ್ತೆ ಇನ್ನೂ ಒಂದು ಸೌತೆಕಾಯಿ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದು ನಿಮ್ಮ ಮನೇಲಿ ಮಕ್ಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಖಾರ ಲೈಟಾಗಿ ಬೇಕಾದರೆ ಲೈಟಾಗೂ ಹಾಕ್ಕೋಬೋದು. ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ಸ್ ಕೊಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು.